ಪರಿಹಾರ ವಿಚಾರದಲ್ಲಿ ತಾರತಮ್ಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಚಪ್ಪಲಿ ಏಟು ಬಿದ್ದಿರೋದು. ಪ್ರಾಧಿಕಾರದ ಸಿಬ್ಬಂದಿಗೆ ಸಂತ್ರಸ್ತನೊಬ್ಬ ನನಗೆ ಪರಿಹಾರ ನೀವು ಕೊಡಲಿಲ್ಲ ಅಂತ ಚಪ್ಪಲಿ ತಗೊಂಡು ಹೊಡೆದಿದ್ದಾನೆ. ಬಾಗಲಕೋಟೆಯ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಗಿರುವಂತಹ ಘಟನೆ ಇದು. ಪ್ರಥಮ ದರ್ಜೆ ನೌಕರ ಅಂಕದ ಎಂಬುವರ ಮೇಲೆ ಹಲ್ಲೆ ಆಗಿದೆ. ರೈತ ಬಸಪ್ಪ ಎಂಬಾತ ಅಧಿಕಾರಿಗೆ ಚಪ್ಪಲಿ ಏಟು ಕೊಟ್ಟಂತ ಆರೋಪವನ್ನು ಫೇಸ್ ಮಾಡ್ತಾ ಇರೋದು. ಬೆಳೆ ಪರಿಹಾರ ಕೊಡಲಿಲ್ಲ, ನನಗೆ ಎಷ್ಟು ಲೇಟ್ ಮಾಡೋದು, ನನಗೆ ತಡ ಮಾಡೋದು ಯಾಕೆ, ವಿಳಂಬ ಮಾಡೋದು ಯಾಕೆ ಅಂತ ಹೇಳಿ ಆರೋಪಿಸಿ ಈ ರೈತ ಹೊಡೆದಿರೋದು ಅಂತ. ಹಲ್ಲೆ ಮಾಡಿದಂಥ ರೈತನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ವಿವಿಧ ದಲಿತ ಸಂಘಟನೆಗಳು ಇದರ ಬಗ್ಗೆ ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ಹೊರಹಾಕಿವೆ. ಇಡಿಸ್ಕೊಳ್ಳಿಕ್ಕೆ ಇದೀಗ ಗುರು ಹಿರೇಮಠ ಇದ್ರೆ. ಗುರು ಹಿರೇಮಠ, ಎಷ್ಟು ಪರಿಹಾರ ಬರಬೇಕಾಗಿತ್ತು ರೈತನಿಗೆ? ಯಾವಾಗಿಂದ ಕೇಳಿದ್ದು, ಯಾವಾಗಿಂದ ಸತಾಯಿಸ್ತಾ ಇದ್ದದ್ದು ಅಂತ? ಖಂಡಿತ ರಮಕಂತಕ್ಕಂತಂದ್ರೆ ಬಾಗಲಕೋಟೆ ಪಟ್ಟಣ ಪ್ರಾಧಿಕಾರ ವಿಚಾರದಲ್ಲಿ ಸಾಕಷ್ಟು ನೊಂದ ರೈತರು ಈ ರೀತಿಯಾಗಿ ಘಟನೆಗಳು ಸಾಕ್ಷಿಯಾಗಿರುವಂತದ್ದು. ಸದ್ಯ ಇವರು ಕಳೆದ 20 ವರ್ಷಗಳಿಂದ ಭೂ ಸ್ವಾಧೀನ ಮಾಡಿಕೊಂಡಿರ್ತಕ್ಕಂತ ಏನು ಪಟ್ಟಣ ವ್ಯಾಪ್ತಿಗೆ ಹೋಗಿರ್ತಕ್ಕಂತ 4 ಎಕರೆ ಜಮೀನಿಗೆ ಅವರು ಪರಿಹಾರವನ್ನ ಕೊಡಬೇಕಾಗಿತ್ತು. ಅದು ಕೋಟಿ ವೆಚ್ಚದಲ್ಲಿ ಈಗಿನ ಪರಿಹಾರ ಸಿಗತ್ತೆ. ಆದ್ರೆ ಇದುವರೆಗೂ ಕೂಡ ನಮ್ಗೆ ಪರಿಹಾರನೂ ಸಿಗ್ತಾ ಇಲ್ಲ. ನಮಗೆ ಸಾಕಷ್ಟು ಬರೀ ಸತಾಯಿಸುವಂತ ಕೆಲಸವನ್ನ ಇಲ್ಲಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಪಟ್ಟಣ ಪ್ರಾಧಿಕಾರ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಈಗಾಗಲೇ ಈ ಶಾಸಕ ಉಮೇಶ್ ಮೇಟಿ ನೇತೃತ್ವದಲ್ಲಿ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮ ಇರುತ್ತೆ. ಕಾರ್ಯಕ್ರಮ ವಿತರಣಾ ಸಮಾರಂಭದಲ್ಲಿ ಒಂದಿಷ್ಟು ದಲಿತ ಸಂಘಟನೆಗಳ ಮುಖಂಡರು ಪ್ರತಿಭಟನೆಯನ್ನ ಕೂಡ ಮಾಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ನೊಂದಿರ್ತಕ್ಕಂತ ರೈತರಿಗೆ ಪರಿಹಾರ ಸಿಗ್ತಾ ಇಲ್ಲ. ಇಲ್ಲಿ ಇರ್ತಕ್ಕಂತ ಏನು ಆಸ್ತಿ ವಿಚಾರದಲ್ಲಿ ಸಾಕಷ್ಟು ನೊಂದಿದ್ದಾರೆ. ಅಂತವರಿಗೆ ಯಾಕೆ ಸೈಟ್ ಹಂಚಿಕೆ ಮಾಡೋದಿಲ್ಲ ನೀವು ಅನ್ನುವಂತ ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಂಡಿರ್ತಾರೆ. ಅದೇ ಸಂದರ್ಭದಲ್ಲಿ ಈ ರೈತ ಏನಿದ್ದಾನೆ ಬಸವರಾಜ್ ಅಂತಕ್ಕಂತ ರೈತ ಈತ ಚಪ್ಪಲಿ ಏಟನ್ನ ಹಾಕಿರುವಂತದ್ದು. ಅಂದ್ರೆ ಸರಿಸುಮಾರು 4 ಎಕರೆಗೆ ಸುಮಾರು ಕೋಟಿ ವೆಚ್ಚದಲ್ಲಿ ನಮಗೆ ಅನುದಾನ ಬರುತ್ತೆ. ಆದ್ರೆ ಇದುವರೆಗೂ ನಮ್ಗೆ ಯಾಕೆ ಪರಿಹಾರ ಕೊಡ್ತಾ ಇಲ್ಲ ಅನ್ನುವಂಥದ್ದು ಶತಾಯಿಸಿದ್ದಕ್ಕಾಗಿ ಅಧಿಕಾರಿಯ ಮೇಲೆ ಚಪ್ಪಲ ಏಟನ್ನು ಕೂಡ ಮಾಡಿರುವಂತದ್ದು. ಓಕೆ, ಥ್ಯಾಂಕ್ ಯು ಗುರು ಹಿರೇಮಠ.